ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಎದೆ ಬಡಿತ ಜೋರಾಗುತ್ತೆ, ಉಸಿರು ಬಿಗಿಯಾದ ಹಾಗೆ ಆಗುತ್ತೆ, ಏನೋ ಕೆಟ್ಟದ್ದಾಗ್ಬಿಡುತ್ತೆ ಅನ್ನೋ ಭಯ ಶುರುವಾಗುತ್ತೆ. ಈ ಅನುಭವಗಳು ನಿಜಕ್ಕೂ ಗಾಬರಿ ಹುಟ್ಟಿಸ್ತವೆ ಅಲ್ವಾ? ಆದ್ರೆ ಇವೆಲ್ಲ ಕೇವಲ ಮನಸ್ಸಿನ ಕಲ್ಪನೆಯಲ್ಲ. ಆತಂಕ ಅನ್ನೋದು ನಮ್ಮ ದೇಹದ ಮೇಲೂ ನಿಜವಾದ ಪರಿಣಾಮಗಳನ್ನ ಉಂಟುಮಾಡುತ್ತೆ. ಈ ವಿವರಣೆಯಲ್ಲಿ ಆತಂಕ ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಮತ್ತು ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂತ ನೋಡೋಣ. ಸರಿ, ಹಾಗಿದ್ರೆ ಇವತ್ತು ನಾವು ಏನೇನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ನಮ್ಮ ದೇಹದಲ್ಲಿರೋ ಆತಂಕದ ಅಲಾರಂ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಯೋಣ. ಆಮೇಲೆ ಎದೆನೋವಿನಂತಹ ಲಕ್ಷಣಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ದೇಹದ ಬೇರೆ ಭಾಗಗಳು ಹೇಗೆ ಪ್ರತಿಕ್ರಿಯಿಸ್ತವೆ, ಆತಂಕದ ಕ್ಷಣದಲ್ಲಿ ಶಾಂತವಾಗಲು ಒಂದು ಸಿಂಪಲ್ ಟೆಕ್ನಿಕ್ ಮತ್ತು ಕೊನೆಗೆ ಯಾವಾಗ ತಜ್ಞರ ಸಹಾಯ ಪಡೆಯೋದು ಸರಿ ಅಂತ ಚರ್ಚಿಸೋಣ. ಮೊದಲನೇದಾಗಿ ಒಂದು ವಿಷಯ ಸ್ಪಷ್ಟಪಡಿಸ್ಬೇಕು. ಆತಂಕದಿಂದ ಆಗೋ ದೈಹಿಕ ಲಕ್ಷಣಗಳು ಸುಳ್ಳಲ್ಲ, ಅದು ನಿಜ. ಅದು ಕೇವಲ ನಮ್ಮ ತಲೆಯಲ್ಲಿರೋ ಭ್ರಮೆ ಅಲ್ಲ. ನಮ್ಮ ದೇಹದಲ್ಲಿ ಒಂದು ಅಲಾರಂ ವ್ಯವಸ್ಥೆ ಇದೆ. ಕೆಲವೊಮ್ಮೆ ಅದಕ್ಕೆ ನಿಜವಾದ ಅಪಾಯಕ್ಕೂ ಮನಸ್ಸಿನ ಭಯಕ್ಕೂ ವ್ಯತ್ಯಾಸ ಗೊತ್ತಾಗದೆ ಸುಮ್ಮನೆ ಸದ್ದು ಮಾಡಲು ಶುರು ಮಾಡುತ್ತೆ. ಎದೆ ಒಳಗೆ ಏನೋ ಬಿಗಿಯಾದ ಹಾಗೆ ಅನ್ಸಿ, ಅಯ್ಯೋ ಇದು ಬೇರೆ ಏನಾದ್ರೂ ದೊಡ್ಡ ಸಮಸ್ಯೆಯಾ ಅಂತ ಭಯ ಆಗೋದು ತುಂಬಾ ಜನರಿಗೆ ಆಗಿರುತ್ತೆ. ಇದು ಆತಂಕದ ಅತ್ಯಂತ ಸಾಮಾನ್ಯವಾದ ಮತ್ತೆ ಅಷ್ಟೇ ಭಯ ಹುಟ್ಟಿಸೋ ಲಕ್ಷಣಗಳಲ್ಲಿ ಒಂದು. ಹಾಗಿದ್ರೆ ಇದ್ರ ಹಿಂದೆ ಇರೋ ವಿಜ್ಞಾನ ಏನು ನೋಡಿ. ನಮ್ಮ ದೇಹಕ್ಕೆ ಅಪಾಯದ ಸುಳಿವು ಸಿಕ್ಕಿದ ತಕ್ಷಣ ಅದು ಒತ್ತಡದ ಪ್ರತಿಕ್ರಿಯೆ ಅಥವಾ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅನ್ನೋದನ್ನ ಆಕ್ಟಿವೇಟ್ ಮಾಡುತ್ತೆ. ಆವಾಗ ಅಡ್ರಿನಾಲಿನ್ ಮತ್ತು ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ಗಳು ಬಿಡುಗಡೆಯಾಗಿ ನಮ್ಮನ್ನ ಆಪತ್ತಿನಿಂದ ಪಾರಾಗೋಕಿ ಸಿದ್ಧಪಡಿಸುತ್ತೆ. ಆದ್ರೆ ಆತಂಕದಲ್ಲಿ ನಿಜವಾದ ಅಪಾಯ ಇಲ್ಲದಿದ್ರೂ ಈ ಅಲಾರಂ ಆನ್ ಆಗ್ಬಿಡುತ್ತೆ. ಈಗ ಎಲ್ಲರಿಗೂ ಕಾಡೋ ಒಂದು ದೊಡ್ಡ ಪ್ರಶ್ನೆಗೆ ಬರೋಣ. ಆತಂಕದಿಂದ ಬರೋ ಎದೆ ನೋವಿಗೂ ಹೃದಯಾಘಾತದ ನೋವಿಗೂ ಇರೋ ವ್ಯತ್ಯಾಸವನ್ನ ಕಂಡುಹಿಡಿಯೋದು ಹೇಗೆ? ಇದು ನಿಜಕ್ಕೂ ಗೊಂದಲಕ್ಕೀಡು ಮಾಡೋ ಪ್ರಶ್ನೆ. ಈ ಸ್ಲೈಡನ್ನ ಸ್ವಲ್ಪ ಗಮನ ಕೊಟ್ಟು ನೋಡೋಣ. ಆತಂಕದ ನೋವಿದೆಯಲ್ಲ, ಅದು ಸಾಮಾನ್ಯವಾಗಿ ಸೂಜಿ ಚುಚ್ಚಿದ ಹಾಗೆ ಅನ್ಸುತ್ತೆ ಮತ್ತು ಹೆಚ್ಚಾಗಿ ಒಂದೇ ಕಡೆ ಇರುತ್ತೆ. ಮನಸ್ಸು ಶಾಂತವಾದಂತೆ ನೋವು ಕೂಡ ಕಡಿಮೆ ಆಗತ್ತೆ. ಆದ್ರೆ ಹೃದಯಾಘಾತದ ನೋವು ಎದೆ ಮೇಲೆ ಯಾರೋ ಭಾರ ಇಟ್ಟ ಹಾಗೆ, ಹಿಂಡಿದ ಹಾಗೆ ಇರುತ್ತೆ. ಆ ನೋವು ತೋಳು, ದವಡೆ ಅಥವಾ ಬೆನ್ನಿಗೂ ಹರಡಬಹುದು. ವಿಶ್ರಾಂತಿ ತಗೊಂಡ್ರೂ ಅದು ಕಡಿಮೆ ಆಗೋದಿಲ್ಲ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ನೆನಪಿಟ್ಕೊಳ್ಬೇಕು. ಸ್ವಲ್ಪನಾದ್ರೂ ಅನುಮಾನ ಬಂದ್ರೆ ಸ್ವಂತ ನಿರ್ಧಾರ ಬೇಡ. ಇದು ಆತಂಕನಾ ಅಥವಾ ಬೇರೆ ಏನಾದ್ರೂನಾ ಅಂತ ಖಚಿತ ಇಲ್ಲದಿದ್ರೆ ದಯವಿಟ್ಟು ತಕ್ಷಣ ವೈದ್ಯಕೀಯ ಸಹಾಯ ಪಡೆಯಿರಿ. ಎಚ್ಚರಿಕೆಯಿಂದ ಇರೋದು ಯಾವತ್ತಿಗೂ ಒಳ್ಳೇದು. ಆತಂಕ ಅಂದ್ರೆ ಬರೀ ಎದೆನೋವು ಮಾತ್ರ ಅಲ್ಲ, ಅದರ ಪರಿಣಾಮ ಇಡೀ ದೇಹದ ಮೇಲೆ ಬೀಳುತ್ತೆ. ಆ ಒತ್ತಡದ ಪ್ರತಿಕ್ರಿಯೆ ಬೇರೆ ಯಾವೆಲ್ಲ ಲಕ್ಷಣಗಳನ್ನ ತೋರಿಸಬಹುದು ಅಂತ ಈಗ ನೋಡೋಣ. ಹೌದು, ಖಂಡಿತ. ಕೆಲವರಿಗೆ ತಲೆ ತಿರುಗಿದ ಹಾಗೆ ಆಗತ್ತೆ. ಇನ್ನು ಕೆಲವರಿಗೆ ಎಷ್ಟೇ ಉಸಿರು ತಗೊಂಡ್ರೂ ಗಾಳಿ ಸಾಲ್ತಿಲ್ಲ ಅನ್ನೋ ಒಂದು ವಿಚಿತ್ರ ಭಾವನೆ ಬರುತ್ತೆ. ಅದನ್ನ ಏರ್ ಹಂಗರ್ ಅಂತಾನೂ ಕರೀತಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಆತಂಕದ ಸಮಯದಲ್ಲಿ ನಮ್ಮ ಉಸಿರಾಟ ತುಂಬ ವೇಗವಾಗಿ, ಆಳವಿಲ್ಲದೇ ಇರುತ್ತೆ. ಇದರಿಂದ ದೇಹದಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ನ ಸಮತೋಲನ ತಪ್ಪಿ ತಲೆ ಸುತ್ತು ಬರುತ್ತೆ. ಜೊತೆಗೆ ನಮ್ಮ ಸ್ನಾಯುಗಳು, ಅದರಲ್ಲೂ ಕುತ್ತಗೆಯ ಭಾಗ ಬಿಗಿಯಾಗೋದ್ರಿಂದಲೂ ಹೀಗೆ ಆಗಬಹುದು. ಇಷ್ಟೇ ಅಲ್ಲ, ಇನ್ನು ಕೆಲವು ಸಾಮಾನ್ಯ ಲಕ್ಷಣಗಳಿವೆ. ಉದಾಹರಣೆಗೆ, ತಲೆಗೊಂದು ಬಿಗಿಪಟ್ಟಿ ಕಟ್ಟಿದ ಹಾಗೆ ತಲೆನೋವು ಬರೋದು, ಹೊಟ್ಟೆಯಲ್ಲಿ ಸಂಕಟ, ವಾಕರಿಕೆ, ಕುತ್ತಿಗೆ ಭುಜದಲ್ಲಿ ನೋವು, ಹೃದಯ ಜೋರಾಗಿ ಬಡಿದುಕೊಳ್ಳೋದು ಮತ್ತು ರಾತ್ರಿ ಸರಿಯಾಗಿ ನಿದ್ದೆ ಬರದೇ ಇರೋದು, ಇವೆಲ್ಲವೂ ಕೂಡ ಆತಂಕದ ಲಕ್ಷಣಗಳೇ. ಸರಿ, ಇಷ್ಟೆಲ್ಲ ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಈ ಥರ ಆದಾಗ ಆ ಕ್ಷಣದಲ್ಲಿ ನಮ್ಮನ್ನ ನಾವು ಕಂಟ್ರೋಲ್ಗೆ ತಗೊಳ್ಳೋದು ಹೇಗೆ? ಅದಕ್ಕೆ ಇಲ್ಲೊಂದು ಸಿಂಪಲ್ ಆದ್ರೆ ಪವರ್ಫುಲ್ ಟೆಕ್ನಿಕ್ ಇದೆ. ಅದೇ 4-7-8 ಉಸಿರಾಟದ ತಂತ್ರ. ಕೇಳೋಕೆ ಸಿಂಪಲ್ ಅನ್ಸಿದ್ರು ಇದು ನಮ್ಮ ನರಮಂಡಲಕ್ಕೆ ಎಲ್ಲ ಓಕೆ, ರಿಲ್ಯಾಕ್ಸ್ ಅಂತ ಸಿಗ್ನಲ್ ಕಳಿಸಿ ನಮ್ಮನ್ನ ಕೂಲ್ ಡೌನ್ ಮಾಡೋಕೆ ಒಂದು ಅದ್ಭುತವಾದ ಟೂಲ್. ಇದನ್ನ ಮಾಡೋದು ಹೇಗೆ ಅಂತ ಹೇಳ್ತೀನಿ ಕೇಳಿ. ತುಂಬಾ ಸುಲಭ. ಮೊದಲು ಮೂಗಿನ ಮೂಲಕ 4 ಸೆಕೆಂಡ್ ಉಸಿರನ್ನ ಒಳಗೆ ತಗೊಳ್ಳಿ. ಆಮೇಲೆ 7 ಸೆಕೆಂಡ್ ಉಸಿರನ್ನ ಹಾಗೆಯೇ ಹಿಡಿದಿಟ್ಕೊಳ್ಳಿ. ಕೊನೆಗೆ ಬಾಯಿಯ ಮೂಲಕ 8 ಸೆಕೆಂಡ್ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಇದನ್ನ 1-2 ಸಲ ಮಾಡದೆ ಸಾಕು, ದೇಹ ಮತ್ತು ಮನಸ್ಸು ಶಾಂತವಾಗೋದು ಅನುಭವಕ್ಕೆ ಬರುತ್ತೆ. ಈ ಟೆಕ್ನಿಕ್ಗಳೆಲ್ಲ ಆ ಕ್ಷಣಕ್ಕೆ ಸಹಾಯಕ್ಕೆ ಬರುತ್ತೆ. ಆದ್ರೆ ಆತಂಕ ಅನ್ನೋದು ಬಿಡದೆ ಕಾಡ್ತಿದ್ರೆ ಅದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳೋಕೆ ವೃತ್ತಿಪರರ ಸಹಾಯ ಪಡೆಯೋದು ತುಂಬಾನೇ ಮುಖ್ಯವಾಗುತ್ತೆ. ನೆನ್ಪಿರ್ಲಿ, ಕೆಲವು ಲಕ್ಷಣಗಳು ತುಂಬಾ ಗಂಭೀರವಾಗಿರುತ್ತೆ. ಅದನ್ನ ಅಲಕ್ಷ್ಯ ಮಾಡೋ ಹಾಗೆ ಇಲ್ಲ.
ಸ್ಲೈಡ್ನಲ್ಲಿರೋ ಈ ಲಕ್ಷಣಗಳಲ್ಲಿ ಯಾವುದಾದ್ರೂ ಕಂಡ್ರೆ ಅಂದ್ರೆ ತೋಳಿಗೆ ಹರಡುವ ಎದೆನೋವು, ಉಸಿರಾಟದ ತೀವ್ರ ತೊಂದರೆ ಅಥವಾ ದೇಹದ ಒಂದು ಭಾಗದಲ್ಲಿ ಮರಗಟ್ಟುವಿಕೆ, ಇಂಥ ಸಮಯದಲ್ಲಿ ಒಂದ ಕ್ಷಣವೂ ತಡ ಮಾಡದೆ ಹತ್ತಿರದ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಹೋಗ್ಬೇಕು. ಒಂದು ಮಾತು ನೆನ್ಪಿರ್ಲಿ, ನಿರಂತರ ಆತಂಕದಿಂದ ಬರೋ ಈ ದೈಹಿಕ ಲಕ್ಷಣಗಳು ನಿಜಕ್ಕೂ ಇರುತ್ತೆ. ಖುಷಿ ವಿಷಯ ಅಂದ್ರೆ ಸರಿಯಾದ ವೃತ್ತಿಪರರ ಸಹಾಯದಿಂದ ಇದಕ್ಕೆಲ್ಲ ಈಗ ಒಳ್ಳೆ ಚಿಕಿತ್ಸೆ ಇದೆ. ಇದನ್ನ ಒಬ್ರೇ ಎದುರಿಸೋ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಅಂದಾಗ ಒಳ್ಳೆ ಆಸ್ಪತ್ರೆಗಳು ಕರುಣಾಮಯಿ ಆರೈಕೆ ಜೊತೆ ಆಧುನಿಕ ಚಿಕಿತ್ಸೆ ಅನ್ನೋ ಒಂದು ತತ್ವವನ್ನ ಪಾಲಿಸ್ತವೆ. ಅಂದ್ರೆ ಅವರು ಕೇವಲ ದೇಹಕ್ಕೆ ಚಿಕಿತ್ಸೆ ಕೊಡುವುದಲ್ಲ, ಮನಸ್ಸಿಗೂ ಅಷ್ಟೇ ಪ್ರೀತಿ ಮತ್ತು ಕಾಳಜಿಯಿಂದ ಆರೈಕೆ ಮಾಡ್ತಾರೆ. ಯಾವುದೇ ವಿಷಯದಲ್ಲಾದ್ರೂ ಅನುಭವ ಬಹಳ ಮುಖ್ಯ ಅಲ್ವಾ? ಹಾಗೆ ಇಲ್ಲೂ ಕೂಡ. ಉದಾಹರಣೆಗೆ 30 ವರ್ಷಕ್ಕೂ ಹೆಚ್ಚು ಕಾಲ ತಮ್ಮ ಕ್ಷೇತ್ರದಲ್ಲಿ ಅನುಭವ ಇರೋ ತಜ್ಞ ವೈದ್ಯರು ಕೊಡುವ ಚಿಕಿತ್ಸೆ ಮತ್ತು ಮಾರ್ಗದರ್ಶನ ಹೆಚ್ಚು ನಂಬಿಕೆಗೆ ಅರ್ಹವಾಗಿರುತ್ತೆ. ಉತ್ತಮ ಚಿಕಿತ್ಸೆ ಅಂದ್ರೆ ಬರೀ ಮಾತ್ರೆ ಕೊಡೋದಲ್ಲ, ಅದೊಂದು ಸಂಪೂರ್ಣ ಪ್ಯಾಕೇಜ್ ಇದ್ಹಾಗೆ. ಅದರಲ್ಲಿ ಕೌನ್ಸಿಲಿಂಗ್ ಇರುತ್ತೆ, ಅಗತ್ಯವಿದ್ರೆ ಔಷಧಿಗಳನ್ನ ಕೊಡ್ತಾರೆ, ಜೊತೆಗೆ ಸಮಗ್ರ ಆರೋಗ್ಯ ಮತ್ತು ಸಂಯೋಜಿತ ಔಷಧಿಗಳ ಮೂಲಕ ವ್ಯಕ್ತಿಯ ಸಂಪೂರ್ಣ ಯೋಗಕ್ಷೇಮದ ಬಗ್ಗೆ ಗಮನ ಹರಿಸ್ತಾರೆ. ಕೊನೆಯದಾಗಿ ಹೀಗೊಮ್ಮೆ ಯೋಚನೆ ಮಾಡಿ ನೋಡಿ, ನಮ್ಮ ದೇಹದ ಈ ಅಲಾರಂ ಸಿಸ್ಟಮ್ ಇದೆಯಲ್ಲ, ಅದು ಸ್ವಲ್ಪ ಕೆಟ್ಟು ಹೋಗಿರಬಹುದು. ಅದನ್ನ ಸರಿಪಡಿಸೋಕೆ ಅಂದ್ರೆ ರೀಕ್ಯಾಲಿಬ್ರೇಟ್ ಮಾಡೋಕೆ ಒಬ್ಬ ಎಕ್ಸ್ಪರ್ಟ್ ಬೇಕಾಗಿರಬಹುದೇನೋ. ಸಹಾಯ ಕೇಳೋದಂದ್ರೆ ಸೋಲಲ್ಲ, ಅದು ನಮ್ಮ ಆರೋಗ್ಯದ ಕಡೆಗೆ ನಾವು ಇಡೋ ಒಂದು ಜವಾಬ್ದಾರಿಯುತ ಹೆಜ್ಜೆ.